ವೆರಿ ಡೀಪ್ ಕಾನ್ಸೆಪ್ಟ್ಸ್. ನೋ ಐ ಹ್ಯಾವ್ ಟು ಮೆನಿ ಡೌಟ್ಸ್ ಇಲ್ಲಿ. ಹಾಂ ಈಗ ಯಾರೋ ಒಂದು 21 ವರ್ಷದ ಹುಡುಗನೋ ಹುಡುಗಿನೋ ಇದನ್ನು ನೋಡ್ತಾ ಇದ್ರೆ ಈ ಕಾನ್ಸೆಪ್ಟ್ಸನ್ನೆಲ್ಲ ಅರ್ಥ ಮಾಡಿಕೊಂಡು ಹಂಗಿದ್ರೆ ಹೇಳ್ತಾರಲ್ಲ ನಮ್ಮಲ್ಲಿ ಇವ್ನಿಗೆ ಈ ವಯಸ್ಸಿಗೆ ವೈರಾಗ್ಯ ಬಂದ್ಬಿಡ್ತು ತುಂಬ ಒಳ್ಳೆಯದು. ಅನ್ನೋದು. ಸೊ ಈಗ ಪ್ರಪಂಚ ತುಂಬ ಈಗ ಈ ಕಡೆ ಹಸ್ಲರ್ಸ್ ಕಲ್ಚರ್ ಇದೆ. ಹಸ್ಲರ್ಸ್ ಅಂದ್ರೆ ಹಸ್ಲರ್ಸ್ ಅಂದರೆ ಏನೋ ಮಾಡಬೇಕು, ಟು ಹಸಲ್ ಇಸ್ ಟು ಆಲ್ವೇಸ್ ಬಿ ಬ್ಯುಸಿ ಆ್ಯಂಡ್ ಡೂ ಸಮಥಿಂಗ್. ಅದು ಇನ್ನು ಈ ಕಡೆ ಸಮಾಜಕ್ಕೇನೋ ಕೊಟ್ಟೋಗ್ಬೇಕು, ಈ ಕಡೆ ಸಂಸಾರ ಜಂಜಾಟ, ಮತ್ತು ಇದೆಲ್ಲದ್ರದ್ದು ಮಧ್ಯ ಅಂದರೆ ಹಂಗಿದ್ರೆ ಈ ವೈರಾಗ್ಯನ ಹೆಂಗೆ ಪ್ರಾಕ್ಟೀಸ್ ಮಾಡೋದು? ಡಸ್ ಇಟ್ ಮೀನ್ ದಟ್ ಯು ಶುಡ್ ನಾಟ್ ಡೂ ಎನಿಥಿಂಗ್ ಆ್ಯಂಡ್ ಜಸ್ಟ್ ಸೇ ನಂಗೆ ಇದೆಲ್ಲ ತೃಪ್ತಿ ಇದೆ, ಹಂಗಿದ್ರೆ ಒಂದು ಮಗುನು ಸ್ಕೂಲ್ಗೂ ಹೋಗಬಾರ್ದು, ನಾನು ಆನಂದಮಯಿ ಅನ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಡ್ಬೋದಾ? ಇಲ್ಲ. ಇವಾಗ ಈ 21ನೇ ವರ್ಷದ್ದು ಯುವಕನೇ ಉದಾಹರಣೆ ತಗೊಳ್ಳೋಣ. ಸಾಮಾನ್ಯ ಭಗವತ್ಪಾದರೆ ಹೇಳೋದು ತರುಣಸ್ತಾವತ್ ತರುಣೀ ಸಕ್ತಃ ಅಂತ. ಅಥವಾ ಇನ್ನೊಂಥರ ಹೇಳಬೇಕಾದ್ರೆ ನಾವು ಬೇರೆ ಬೇರೆ ವಿಷಯಗಳು ಅನುಭವಿಸ್ಬೇಕು ಅಂತ ಇರುತ್ತೆ. ಕೆಲವುದು ಹೋಗಲೇಬಾರ್ದು, ಆ ಕಡೆ ಶಾಸ್ತ್ರ ವಿರೋಧವಾದು, ನಮಗೆ ಅದು ಹಾನಿ ಪಡಿಸುತ್ತೆ, ಅದು ಬಿಟ್ಬಿಡಿ. ಯಾವ್ದು ನಾವು ಗ್ರಹಣ ಮಾಡ್ಬೋದು, ಒಂದು ಮೈಸೂರು ಪಾಕ್ ಇರಲಿ, ಜಿಲೇಬಿ ಇರಲಿ, ಇದೆಲ್ಲ ತಿನ್ಬೋದು, ಶಾಸ್ತ್ರ ಒಪ್ಪತ್ತೆ. ಆ ಸಂದರ್ಭದಲ್ಲಿ ನಾವು ಯುವಕನಿಗೆ ಏನು ಹೇಳಬೇಕು ಅಂದರೆ, ಅದು ತಿನ್ನಬೇಡ ಅಂತ ಹೇಳ್ತಿಲ್ಲ ಶಾಸ್ತ್ರ. ಅಂದರೆ ಆಸೆ ಇಟ್ಕೋಬೇಡಿ, ಇಲ್ಲ ಕನಸುಗಳು ಇಟ್ಕೋಬೇಡಿ ಅಂತ ಮೊದಲಿಗೆ ಆ ಥರ ಹೇಳ್ತಿಲ್ಲ. ಈ ಹಣ ಅಂತವಳಿ, ಈ ತೈತ್ರ್ಯ ಉಪನಿಷತ್ತಲ್ಲೇ ಹಣ ಜಾಸ್ತಿ ಬೆಳೆಸೋಕ್ಕೆ ಒಂದು ಹೋಮ ಹೇಳಿದೆ. ಅದರಲ್ಲಿ ಯಾವುದು? ಶಿಕ್ಷಾವಲ್ಲಿ ಅಂತ ಒಂದು ಭಾಗ ಇದೆ. ಅದರಲ್ಲಿ ಒಂದು ಹೋಮದ ಕ್ರಮ ಬರುತ್ತೆ. ಅದಕ್ಕೆ ಇವಾಗ ಹೋಗೋದು ಬೇಡ. ಅಂದರೆ ಏನು, ಹಣ ಇಟ್ಕೋಬೇಡ ಅಂತ ಹೇಳ್ತಿಲ್ಲ ಉಪನಿಷತ್ತು. ಚೆನ್ನಾಗಿ ಸಂಪಾದನೆ ಮಾಡು ಅಷ್ಟೇ ಅಲ್ಲ. ಊಟದ ವಿಷಯದಲ್ಲಿ ಈ ಬ್ರಹ್ಮಾನಂದವಲ್ಲಿನೇ ಏನು ಹೇಳುತ್ತೆ ಅಂದರೆ, ಒಂದು ಉಪಾಸನೆ ಕೊಡುತ್ತೆ, ಅದರಿಂದ ಸರ್ವಂ ಅನ್ನಂ ಪ್ರಾಪ್ನುವಂತಿ ಅಂತ. ನಿನ್ಗೆ ಏನು ತಿನ್ನಬೇಕು ಅಂತ ಅನ್ಸತ್ತೋ ಅದು ನಿಂಗೆ ಮ್ಯಾನಿಫೆಸ್ಟೇಷನ್ ಅಂತ ಹೇಳಿದ್ರಲ್ಲ, ಆಮೇಲೆ ನಾನು ಹೇಳ್ತೀನಿ ಸಂದರ್ಭ ಬಂದಾಗ. ಈ ಮ್ಯಾನಿಫೆಸ್ಟೇಷನ್ಗೆ ಒಂದು ಫಾರ್ಮ್ಯುಲಾ ಕೊಡುತ್ತೆ, ಹೇಗೆ ಮಾಡ್ಬೋದು ನಾವು ಅದು ಅಂತ. ನಾನು ಏನು ಹೇಳಕ್ಕೆ ಬಂದೆ ಅಂದರೆ, ಉಪನಿಷತ್ತೇ ಭೋಗಗಳನ್ನು ಪಡೆಯೋಕ್ಕೆ ಉಪಾಯನೂ ಕೊಡುತ್ತೆ ನಮಗೆ ಮೊದಲಿಗೆ. ಆದರೆ ಏನು ಹೇಳುತ್ತೆ ಅಂದರೆ, ಅದನ್ನೆಲ್ಲ ಭೋಗಿಸುವಾಗ ಈ ವಿವೇಕ ತಗೊಂಬಾರಪ್ಪ ಅಂತ. ಈಗ ವಿವೇಕ ಅಂದರೆ, ನೀನು ಹೋಗಿ ಜಿಲೇಬಿ ತಿನ್ನಪ್ಪ, ಯುವಕನಾಗಿದ್ದವನು ತಿನ್ನು, ಆದರೆ ತಿಂದ ಮೇಲೆ ಸ್ವಲ್ಪ ಯೋಚನೆ ಮಾಡು, ಆನಂದ ಎಲ್ಲಿಂದ ಬಂತು ನನಗೆ ಅಂತ. ಅಥವಾ ತಿನ್ನುವಾಗಲೇ ಸ್ವಲ್ಪ ಎಂಜಾಯ್ ಮಾಡು ಅದನ್ನ. ಅದಾದಮೇಲೆ ಯೋಚನೆ ಮಾಡು, ಈ ಆನಂದ ತೃಪ್ತಿ ನನಗೆ ಬರ್ತಿರೋದು ಎಲ್ಲಿಂದ ಬರ್ತಿದೆ, ಆ ವಸ್ತುವಿಂದ ಬರ್ತಿದೆಯಾ? ಸರಿ, ಮತ್ತೆ ನಿಂಗೆ 5 ಜಿಲೇಬಿ ಕೊಡ್ತೀನಿ, 10 ಜಿಲೇಬಿ ಕೊಡ್ತೀನಿ, ಆಮೇಲೆ ನನ್ನೇ ಹೊಡಿತೀನಿ ನೀನು, ಅಯ್ಯೋ ಹೋಗಪ್ಪ ನೀನು ಅಂತ, ನನಗೆ ಹೊಟ್ಟೆ ನೋವಿಗೆ ಕೊಡಬೇಡ ಅಂತ. ಅಂದರೆ ಆ ವಸ್ತುವಲ್ಲೇ ಆ ಆನಂದ ಇದ್ದಿದ್ದರೆ, ವಿವೇಕ ಅನ್ನೋದು ಇದು. ಉದಾಹರಣೆಗೆ ವಸ್ತುವಲ್ಲೇ ಆನಂದ ಇದ್ದಿದ್ದರೆ ಎಷ್ಟೇ ಸತಿ ಆ ವಸ್ತು ಪಡ್ಕೊಂಡು ಆನಂದ ಬರಬೇಕು. ಯಾಕೆ? ಸಿಹಿ, ಸ್ವೀಟ್ನೆಸ್ ವಸ್ತುವಲ್ಲೇ ಇದೆ. ಕರೆಕ್ಟ್. ಅದೇ ಒಂದೇ ಜಿಲೇಬಿ ತಿಂದಾಗಿರೋ ತೃಪ್ತಿ 10ನೇದು ತಿಂದಾಗ ಅಷ್ಟೇ ದುಃಖ, ಅಸಹ್ಯ ಅಂತ ಬರುತ್ತೆ. ಹೌದು, ಯಾಕರ್ಕೆ, ಹೌದು, ನಾಸಿಯಾ ಅಂತ ಹೇಳ್ದೆ. ಸೊ ಆದರೆ ಸ್ವೀಟ್ನೆಸ್ ಹಾಗಲ್ಲ, ಎಷ್ಟೇ ಜಿಲೇಬಿ ತಿಂದ್ರೂ ಸ್ವೀಟಾಗೇ ಇರುತ್ತೆ. ಅಂದ್ರೆ ಏನು, ಸ್ವೀಟ್ನೆಸ್ ಅದರದ್ದು ಗುಣ ಅಂತ. ಆದರೆ ಆನಂದ ಅದರದ್ದು ಗುಣ ಅಲ್ಲ, ಸಾಂದರ್ಭಿಕ. ಸೊ ಹಂಗಿದ್ರೆ ಆನಂದ ಎಲ್ಲಿಂದ ಬರ್ತಾ ಇದೆ? ಹಾಗೆ ಸೂರ್ಯನ ಬೆಳಕು ದರ್ಪಣದ ಗುಣ ಅಲ್ವೋ, ಮಿರರಿಂದ ಗುಣ ಅಲ್ವೋ, ಹಾಗೇನೆ ಆನಂದನೂ ವಸ್ತುದ ಗುಣ ಅಲ್ಲ. ಆ ವಸ್ತುವಿಂದ, ಆ ವಸ್ತು ಭೋಗದಿಂದ ಆ ಇಚ್ಛೆ ಹೋದಾಗ, ಆ ಇಚ್ಛೆ ಹೋಗೋ ಸಂದರ್ಭದಲ್ಲಿ ತೃಪ್ತಿ ಆವಿರ್ಭಾವ ಅದು, ಅದೇ ಆನಂದ ಅಂತ ನಾವು ಕರಿತೀವಿ. ವಿಷಯ ಆನಂದ, ವಸ್ತು ಆನಂದ ಅಂತ ನಾವು ಅಟ್ಟಿಸ್ಕೊಂಡು ಹೋಗ್ತಾ ಇರ್ತೀವಿ. ಸರಿ, ಇವಾಗ ಇನ್ನೊಂದು ನೀವು ಮ್ಯಾನಿಫೆಸ್ಟೇಷನ್ ಅಂತ ಕೇಳಿದ್ರಿ. ನಾನು ಒಂದು ಉಪಾಸನೆನೇ ಇವತ್ತು ಹೇಳ್ಬಿಡ್ತೀನಿ ಎಲ್ರಿಗೂ. ಇದು ಓದಬೇಕಾದ್ರೆ ಇದ್ರ ಬಗ್ಗೆ ಇನ್ನು ತೈತ್ರ್ಯ ಉಪನಿಷತ್ ಬ್ರಹ್ಮಾನಂದವಲ್ಲಿಯ ಸಾಯಣ ಭಾಷ್ಯ, ಅದಕ್ಕೆ ಹೋಗ್ಬೋದು ನೀವು. ಉಪಾಸನೆ ಹೀಗಿದೆ, ನಮ್ಮ ಒಳಗೇನೆ ಆ ಆನಂದದ ಸಮುದ್ರ ಇದೆ. ನಮ್ಮ ಒಳಗೆ ಅಂದರೆ ನಮ್ಮ ದೇಹದ ಒಳಗೆ, ಪ್ರಾಣಕ್ಕೂ ಒಳಗೆ, ಅದ್ರದ್ದು ಹಿಂದೆ, ಮನಸ್ಸಿಗೂ ಹಿಂದೆ, ಒಳಗೆ ನಾವು ಯಾವಾಗ ಬರ್ತೀವೋ ಈ ಆನಂದದ ಸಮುದ್ರಕ್ಕೆ ಹೋಗಿ ತಲುಪ್ತೀವಿ. ಆದರೆ ಒಂದು ತೊಂದರೆ ಇದೆ. ಮೊದಲು ಒಳಗಡೆ ಬರಬೇಕು ಅಂದರೆ ಮೊದಲಿಗೆ ನಮ್ಮ ಮನಸ್ಸು ದೇಹಕ್ಕೆ ಬಂದು ಕೂರಬೇಕು.
ನಮ್ದು ಎಲ್ರಿಗೂ ತೊಂದರೆ ಅದೇನೆ, ರೋಗಗಳು ಬರೋದು ಇದರಿಂದಾನೆ. ನಮ್ಮ ಮನಸ್ಸು ದೇಹದಲ್ಲಿರಲ್ಲ, ಎಲ್ಲೋ ಆಚೆ ಹೋಗಿ ಬಿದ್ದಿರತ್ತೆ. ಈ ಸುಖ, ಆ ದುಃಖ, ಈ ಚಿಂತೆ, ಅದು ಇದು ಅದರಲ್ಲೇ ಹೋಗಿ ಬಿದ್ದಿರತ್ತೆ. ಸೊ ಮೊದಲಿಗೆ ನಮ್ಮ ಆತ್ಮನಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಮೊದಲು ಮನಸ್ಸನ್ನ ದೇಹಕ್ಕೆ ತಗೊಂಬ, ಹೇಗೆ ಆಮೇಲೆ ಪ್ರಾಣಕ್ಕೆ, ಆಮೇಲೆ ಹಂತದಲ್ಲಿ ಒಳಗೆ ದೇಹದಲ್ಲಿ ತಗೊಂಬರಕ್ಕೆ ಒಂದು ಅನ್ನಮಯ ಉಪಾಸನೆ ಅಂತ ಹೇಳಿದ್ದಾರೆ. ಅಂದರೆ ಈ ಅಷ್ಟಮೂರ್ತಿ ಪೃಥ್ವಿ ತತ್ವ ಇದೆಲ್ಲ ಹೇಳಿದ್ನಲ್ಲ, ಆ ಥರದ್ದೇ ಉಪಾಸನೆ ಇದುವೆ. ಹೇಗೆ ಮಾಡೋದು ಅಂದರೆ ಅತ್ಯಂತ ಸುಲಭ. ಮೊದಲು ಫಲ ಹೇಳ್ಬಿಡ್ತೀನಿ. ಈ ಉಪಾಸನೆಯದು ಫಲ ಏನು ಅಂದರೆ, ಧ್ಯಾನದ ಫಲ ಏನು ಅಂದರೆ, ಸರ್ವಂ ಅನ್ನಂ ಪ್ರಾಪ್ನುವಂತಿ ಅಂತ, ಸರ್ವಂ ವೈತೇನ್ನ ಮಾಪ್ನುವಂತಿ ಅಂತ ಮಂತ್ರ ಬರುತ್ತೆ ಫಲ. ಆ ಅನ್ನ ಅಂದರೆ ಮೊದಲಿಗೆ ಯಾವುದೇ ಒಂದು ನಾನು ತಿನ್ನಬೇಕು ಅಂತ ವಸ್ತು ಇರುತ್ತೋ ಅದು ಅನ್ನ ಅಂತ. ನಾನು ಚಾಕ್ಲೇಟ್ ಬೇಕಾದ್ರೆ ಚಾಕ್ಲೇಟ್ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು, ಉಪನಿಷತ್ ಹೇಳತ್ತೆ ಅದು. ಅಷ್ಟೇ ಅಲ್ಲ, ಈ ಅನ್ನ ಅಂತ ಹೇಳೋದು ಅತ್ತಿ ಇತಿ ಅನ್ನ ಅಂತ, ಅಂದರೆ ಯಾವುದೇ ಇಂದ್ರಿಯಗಳಿಂದ ಗ್ರಹಣ ಮಾಡೋ ವಸ್ತು, ಬರೀ ಊಟ ಅಂತ ಅಲ್ಲ, ಯಾವುದೇ ಈ ಭೌತಿಕ ವಸ್ತು ಅದನ್ನು ನಿಮಗೆ ಬೇಕು ಅಂತೆ ಅದು ನಿಮಗೆ ಬಂದು ತಲುಪತ್ತೆ. ಆ ಥರ ಫಲ ಈ ಉಪಾಸನೆದು. ಸರಿ, ಇವಾಗ ಈ ಉಪಾಸನೆ ಹೇಗೆ ಮಾಡೋದು, ಇದರಿಂದಾನೇ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ಓಹೋ, ಮತ್ತೆ ಇದನ್ನು ಮಾರೋಣ ನಾವು ಅಂತ. ಯಾಕೆ ಈ ಮೋಕ್ಷ ಅಂದರೆ ಬರೀ ಏನೂ ಇಲ್ಲ ನಮಗೆ ಅಂತ ಕೂತ್ಕೊಳ್ಳೋದು ಅಷ್ಟೇ ಅಲ್ಲ, ಆ ಮೋಕ್ಷ ದಾರಿಯಲ್ಲೇ ಈ ಎಲ್ಲ ಸುಖಗಳು, ಲೌಕಿಕ ಸುಖಗಳು ನಮಗೆ ಬರಬಹುದು. ಸರಿಯಾಗಿ ಮಾಡಿದ್ರೆ ಧ್ಯಾನ ಹೇಗೆ ಮಾಡೋದು? ಕೂತ್ಕೊಳ್ಳಿ ಒಂದು ಕಡೆ, ಕೂತ್ಕೊಂಡ್ಬಿಟ್ಟು ನನ್ನ ತಲೆ ಇದು, ನಂದ ಬಲಭಾಗ ಇದು, ನನ್ನ ಎಡಭಾಗ ಇದು, ನನ್ನ ಮಧ್ಯಭಾಗ ಇದು, ಕೆಳಗಿನ ಭಾಗ ಇದು, ಈ 5 ಭಾಗಗಳಿಗೆ ಮೊದಲು ಏಕಾಗ್ರತೆ ಪಡ್ಕೊಳ್ಬೇಕು. ವೆರಿ ಸಿಂಪಲ್ ಬಾಡಿ ಅವೇರ್ನೆಸ್ ಅಂತ ಹೇಳ್ತೀವಿ. ಒಂದು ಕಡೆ ಚೇರ್ ಮೇಲೆ ಬೇಕಾದ್ರೂ ಕೂತ್ಕೊಳ್ಳಿ, ಕೆಳಗೆ ಬೇಕಾದ್ರೂ ಕೂತ್ಕೊಳ್ಬೋದು. ಈ 5 ಭಾಗಗಳಲ್ಲಿ ಮೊದಲು ನಮ್ಮ ಅವೇರ್ನೆಸ್ನ ತೊಗೊಂಬರೋದು. ಅದನ್ನೇ ಮತ್ತೆ ಮತ್ತೆ ಇದು 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 ಈ 5ಅನ್ನೇ ಮತ್ತೆ ತಿರುಗಿಸ್ತಾ ಇರೋದು. ಇದರಿಂದಾನೇ ಫೋಕಸ್ ಎಷ್ಟು ಈಸಿಯಾಗಿ ಬರುತ್ತೆ ಟ್ರೈ ಮಾಡಿದ್ರೆ. ಇವಾಗ ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂದರೆ, ಸರಿ ಇದರಲ್ಲಿ ಏನಿದೆ ಈ ತಲೆಯಲ್ಲಿ, ಈ ಬಲಭಾಗದಲ್ಲಿ ಎಡಭಾಗದಲ್ಲೆಲ್ಲ ಏನಿದೆ, ಫ್ಲೆಶ್ ಆ್ಯಂಡ್ ಬ್ಲಡ್ ಇದೆ, ಮ್ಯಾಟರ್ ಅಂತ ಏನು ಹೇಳ್ತೀವೋ ಅದೇ ಇದೆ. ಇದೆಲ್ಲ ಎಲ್ಲಿಂದ ಬಂತು? ಅಥವಾ ಈ ದೇಹ ಎಲ್ಲಿಂದ ಬಂತು? ನಮ್ಮ ಅಮ್ಮನಿಂದ ಬಂದೆ. ನಮ್ಮ ಅಪ್ಪ ಅಮ್ಮ ಅನ್ನ ತಿಂದರು, ಊಟ ತಿಂದರು. ಆ ಅನ್ನನೇ ತಂದೆಯ ರೇತಸ್ ಪರಿಣಾಮ ಆಗತ್ತೆ. ಅದೇ ತಾಯಿ ಗರ್ಭದಲ್ಲಿ ಹೋಗಿ ಶುಕ್ರ ಶೋಣಿತ 2 ಒಟ್ಟಿಗೆ ಆಗಿ ಆ ಗರ್ಭರೂಪದಲ್ಲಿ ಪರಿಣಾಮ ಆಗತ್ತೆ. ಅದೇ ಈ ನಾನು ಅಂತ ಈ ದೇಹ ಇವಾಗ ಬಂದಿದೆ. ಆವಾಗ ನಮ್ಮ ಅಪ್ಪ ತಿಂದಿದ ಅನ್ನ ಎಲ್ಲಿಂದ ಬಂತು? ಈ ಥರ ಸ್ವಲ್ಪ ಹಿಂದೆ ಹೋಗ್ತಾ 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 ಸೃಷ್ಟಿಯ ಮೊದಲಿಗೆ ಸೃಷ್ಟಿ ಹೇಗಾಯಿತು ಅಂದರೆ, ಮೊದಲು ಆತ್ಮ ಪರಮಾತ್ಮನ ಇದ್ದ, ಆಮೇಲೆ ಆಕಾಶ ಸೃಷ್ಟಿಯಾಯಿತು, ಅದರಿಂದ ವಾಯು, ಅದರಿಂದ ಅಗ್ನಿ, ಅದರಿಂದ ಜಲ, ಅದರಿಂದ ಪೃಥ್ವಿ, ಇದು ಪಂಚಭೂತಗಳು. ಆ ಪೃಥ್ವಿ ತತ್ವದಿಂದ ಏನು ಉದ್ಭವ ಆಯಿತು ಅಂದರೆ ಅನ್ನ. ಆ ಅನ್ನ ಇಂದಾನೆ ಈ ಪುರುಷಗಳು ಉದ್ಭವ ಆಯಿತು. ಅಂದರೆ ಸೃಷ್ಟಿ ಮೊದಲಿಗೆ ಒಂದು ವಿರಾಟ್ ಪುರುಷ ಅಂತ ಹೇಳ್ತೀವಿ ನಾವು. ಈ ಅಷ್ಟಮೂರ್ತಿ ಧ್ಯಾನ ಹೇಳಿದ್ನಲ್ಲ, ಅಂದರೆ ನನ್ನಲ್ಲಿರೋ ಈ ಪೃಥ್ವಿ, ಈ ಪ್ರಪಂಚದಲ್ಲಿರೋ ಈ ಪೃಥ್ವಿ, ಅದೆರಡು ಒಂದೇ. ಇದೆಲ್ಲ ಒಟ್ಟು ಮಾಡಿದ ಮೇಲೆ ಒಂದು ಕಾಸ್ಮಿಕ್ ಆರ್ಗ್ಯಾನಿಸಮ್ ಅಂತ ಹೇಳ್ತೀವಿ, ವಿರಾಟ್ ಪುರುಷ ಅಂತ. ವಿರಾಟ್ ಅಂದರೆ ಈ ಪ್ರಪಂಚದಲ್ಲಿ ಸೇರಿದ ಎಲ್ಲದುವೆ ಅವನ ದೇಹ ಅದು. ಉದಾಹರಣೆಗೆ ಈ ಗೀತೆಯಲ್ಲಿ, ಭಗವದ್ಗೀತೆಯಲ್ಲಿ ವಿಶ್ವರೂಪ ಅಂತ ಒಂದು ಸಂದರ್ಭ ಬರುತ್ತಲ್ಲ, ಉದಾಹರಣೆಗೆ ಅದನ್ನು ತಗೊಳ್ಬೋದು. ಅಂದರೆ ಈ ಇಡೀ ಪ್ರಪಂಚನೇ ಅವನ ದೇಹ, ಅದನ್ನೇ ವಿರಾಟ್ ರೂಪ ಅಂತ ಹೇಳ್ತೀವಿ. ಅದು ಸೃಷ್ಟಿ ಮೊದಲಿಗಿತ್ತು. ಇವಾಗ ಅದರಿಂದಾನೇ ಬೇರೆ ಬೇರೆ ಜೀವಗಳೆಲ್ಲ ಹುಟ್ಕೊಳ್ತು ಆ ವಿರಾಟ್ ಪುರುಷದಿಂದ. ಇವಾಗ ಅಂದರೆ ಆ ವಿರಾಟ್ ಪುರುಷನಿಗೆ ಎಂಥ ಶಕ್ತಿ ಇದೆ, ಏನು ಬೇಕಾದ್ರೂ ಉದ್ಭವ ಮಾಡಿಸ್ಬೋದು ಅವನು, ಏನು ಬೇಕಾದ್ರೂ ನಿಯಂತ್ರಣ ಮಾಡ್ಬೋದು ಅವನು, ಅಂಥ ಶಕ್ತಿ ಅವನಿಗಿದೆ. ಅವನು ಎಲ್ಲಿಂದ ಬಂದ ಅಂದರೆ ಆ ಅನ್ನದಿಂದ ಬಂದ. ಈ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿಯಿಂದ ಆ ಅನ್ನ ಬಂತು. ಆ ಅನ್ನದಿಂದ ಈ ವಿರಾಟ್ ಪುರುಷ ಹುಟ್ಕೊಂಡ. ಅಂದರೆ ಆ ಅನ್ನಕ್ಕೆ ಎಷ್ಟು ಶಕ್ತಿ ಇರಬೇಕು.
ಈ ವಿರಾಟ್ ಪುರುಷ ಆರ್ ಯು ಈಕ್ವೇಟಿಂಗ್ ಇಟ್ ಟು ಆಡಮ್? ಅದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ. ಆಡಮ್ ಅಂಡ್ ಇಲ್ಲ ಈವ್ ಇಲ್ಲ ಅಂತ. ಅನ್ಸುತ್ತೆ, ಯಾಕಂದ್ರೆ ಅಲ್ಲಿ ಸಂಕೋಚ ಇತ್ತು. ಈವ್ ಅಂತ ಹೇಳಿದ್ಮೇಲೆ ಇನ್ನೊಬ್ಳು ಇದ್ಲು. ಇಲ್ಲಿ ಹಾಗಲ್ಲ, ವಿರಾಟ್ ಪುರುಷ ಅಂದ್ರೆ ಇಡೀ ಜಗತ್ ಒಬ್ಬ. ಸರಿ. ಅಂದ್ರೆ ಇದಕ್ಕೆ ಏನ್ ಹೇಳಕ್ ಬಂದೆ ಅಂದ್ರೆ, ಅಷ್ಟು ಶಕ್ತಿ ಅವನಿಗಿತ್ತು ವಿರಾಟ್ ಪುರುಷನ್ಗೆ. ಅವನ್ ಎಲ್ಲಿ ಬಂದ ಅಂದ್ರೆ ಆ ಅನ್ನದಿಂದ ಬಂದ. ಆ ಅನ್ನಕ್ಕೆ ಮತ್ತೆ ಎಷ್ಟು ಶಕ್ತಿ ಇರಬೇಕು ಅಂದ್ರೆ, ಅದೇ ಅಷ್ಟು ಶಕ್ತಿಶಾಲಿಯ ಅನ್ನ ನನ್ನ ತಲೆಯಲ್ಲಿದೆ, ನನ್ನ ಬಲಭಾಗದಲ್ಲಿದೆ, ನನ್ನ ಎಡಭಾಗದಲ್ಲಿದೆ, ನನ್ನ ದೇಹದಲ್ಲಿ ಮಧ್ಯದಲ್ಲಿ, ಬೇಸಲ್ಲಿ. ಸೊ ಧ್ಯಾನದಲ್ಲಿ ಹಾಗೆ ನಾವು ಮಾಡಬೇಕು ಅಂದರೆ, ಮೊದಲಿಗೆ ಅವೇರ್ನೆಸ್ ಈ ಭಾಗಗಳಿಗೆ ತೊಗೊಂಬಂದ್ಬಿಟ್ಟು, ಅದಾದಮೇಲೆ ಇದ್ರಲ್ಲಿ ಯಾವ್ದಿದೆ ಅಂದರೆ ಅದೇ ಅನ್ನ. ಯಾವ್ದ್ರಿಂದ ಈ ವಿರಾಟ್ ಪುರುಷ ಹುಟ್ಕೊಂಡು ಅದೇ ಇಲ್ಲಿದೆ ಅಂತ ಮನಸ್ಸಿಗೆ ತಗೊಂಡ್ಬರ್ಬೇಕು. ಅಂದರೆ ಇದರಲ್ಲಿರೋದೇ ಎಷ್ಟು ಶಕ್ತಿ ಇದೆ ಅದರಲ್ಲಿ. ನೋಡಿ, ಇವಾಗ ಒಂದು ಹಿಟ್ಟಿನ ಉಂಡೆ ತಗೊಂಡು ಒಂದು ಭಾಗ ಈ ಥರ ಬೇರ್ಪಡಿಸ್ತೀನಿ, ಇದರಿಂದ ಇದು ಹುಟ್ಕೊಳ್ತು ಅಂತ ಹೇಳ್ತೀನಿ. ಅಂದ್ರೆ ಏನು, ಏನಾರು ನಿಜವಾದ ಹುಟ್ಕೊಳ್ತಾ ಇಲ್ಲ, ಇದು ಮೊದಲಿಗೂ ಅಲ್ಲೇ ಇತ್ತು. ಅಂದರೆ ಈ ದೇಹ ಯಾವ್ದಿದೆಯೋ ಇವಾಗ, ಸೃಷ್ಟಿ ಮೊದಲಲ್ಲಿ ಇದೂ ಇತ್ತು, ಆ ಅನ್ನ ರೂಪದಲ್ಲಿತ್ತು. ಅಂದರೆ ಆ ತತ್ವ, ಸೃಷ್ಟಿ ಮೊದಲಿಗೆ ಇದ್ದಿದ್ದ ಆ ತತ್ವ, ಅದರಲ್ಲಿ ಅಷ್ಟೊಂದು ಶಕ್ತಿ ಇತ್ತು. ಈ ಇಡೀ ಸೃಷ್ಟಿನೇ ಮ್ಯಾನಿಫೆಸ್ಟ್ ಮಾಡೋ ಶಕ್ತಿ ಇತ್ತು ಅದರಲ್ಲಿ. ಆ ಶಕ್ತಿ ಇದರಲ್ಲಿರೋ ಅನ್ನದಲ್ಲಿ ಇದೆ ಅಂತ ನಾವು ಮತ್ತೆ ಮತ್ತೆ ಉಪಾಸನೆ ಮಾಡಬೇಕು. ಸರಿ. ಅಂದರೆ ಶಕ್ತಿ ಅಂದರೆ ಏನು? ಈ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡೋ ಶಕ್ತಿ, ರಕ್ಷಣೆ ಮಾಡೋ ಶಕ್ತಿ. ಯಾಕಂದರೆ ರಕ್ಷಣೆ ಹೇಗಾಗತ್ತೆ, ಒಂದು ರೋಗ ಬಂದರೆ ನಾವು ಔಷಧಿ ತಗೋತೀವಿ, ಅದರಿಂದ ರೋಗ ಹೋಗುತ್ತೆ, ಪ್ರಾಣ ಉಳಿಯುತ್ತೆ. ಆ ಔಷಧಿ ಏನು? ಅನ್ನನೇ. ಅಂದರೆ ಅಷ್ಟು ಶಕ್ತಿ ಈ ಅನ್ನಕ್ಕಿದೆ. ಅಷ್ಟೇ ಅಲ್ಲ, ಒಬ್ಬ ತಂದೆ ಮಗನ್ನ ನೋಡ್ಕೋತಾನೆ, ಆ ತಂದೆನೂ ಅನ್ನದ ವಿಕಾರನೇ. ಒಂದು ಅನ್ನದುಂಡೆ ಇನ್ನೊಂದು ಅನ್ನ ಅಂದರೆ ಇಲ್ಲಿರೋ ಅನ್ನಕ್ಕೆ ಅಷ್ಟು ಸೃಷ್ಟಿ ಮಾಡೋಕ್ಕೆ, ಪ್ರೊಟೆಕ್ಷನ್, ರಕ್ಷಣೆ ಮಾಡೋಕ್ಕೂ ಶಕ್ತಿ ಇದೆ. ಆಮೇಲೆ ಲಯನೂ, ಒಂದು ಹಾವು ಬಂದು ಕಚ್ಚಿ ಯಾವುದೋ ಪ್ರಾಣಿ ಸತ್ತೋಗುತ್ತೆ, ಆ ವಿಷಾನೂ ಅನ್ನನೂ. ಒಂದು ಹುಲಿ ಬಂದು ಒಂದು ಮೊಲೆನ ತಿನ್ನತ್ತೆ, ಅದು ಅನ್ನನೇ. ಅಂದರೆ ಈ ಅನ್ನಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ, ಸೃಷ್ಟಿ ಸ್ಥಿತಿ ಲಯ ಮಾಡಕ್ಕೆ ಅಷ್ಟು ಶಕ್ತಿ ಇದೆ. ಆ ಅನ್ನ ನಮ್ಮ ದೇಹದಲ್ಲೇ ಇದೆ. ಸೊ ಇದು ಆ ಉಪಾಸನೆ ಮ್ಯಾನಿಫೆಸ್ಟ್ ಮಾಡೋಕ್ಕೆ ವೇದ ಅದಕ್ಕೆ ಗ್ಯಾರಂಟಿ ಕೊಡುತ್ತೆ. ನೀವು ಈ ಥರ ಧ್ಯಾನ ಮಾಡ್ತಾ ಮಾಡ್ತಾ ಬಂದರೆ ಹಂತದಲ್ಲಿ ಮ್ಯಾನಿಫೆಸ್ಟೇಷನ್ ಎಲ್ಲ ನೀವು ಮಾಡಬಹುದು ಅಂತಾನೆ ಹೇಳುತ್ತೆ ಅದು. ಸೊ ಇದು ನೀವು ಹೇಳಿದೀಗ ದೇಹದ ಅನ್ನಮಯ ಕೋಶದ ಎಕ್ಸ್ಪ್ಲನೇಷನ್ ವಿತ್ ಮ್ಯಾನಿಫೆಸ್ಟೇಷನ್. ಯಾಕೆಂದರೆ ಇದನ್ನು ಏನಾಗುತ್ತೆ ಅಂದರೆ, ನಾವು ಅವೇರ್ನೆಸ್ ಯಾವಾಗಲೂ ಆಚೆ ಇರುತ್ತೆ ಪ್ರಪಂಚದಲ್ಲಿ. ಅದು ಬೇಕು, ಇದರ ಬಗ್ಗೆ ಚಿಂತೆ, ಅದರ ಬಗ್ಗೆ ಭಯ, ಅದೆಲ್ಲ. ಯಾವಾಗ ನನ್ನಲ್ಲೇ ಸೃಷ್ಟಿ ಸ್ಥಿತಿ ಲಯ ಮಾಡೋ ಶಕ್ತಿ ಇದೆ ಈ ಅನ್ನದಲ್ಲೇ, ಈ ದೇಹದಲ್ಲಿ ಅನ್ನದಲ್ಲೇ ಅಂತ ಗೊತ್ತಾದ ಮೇಲೆ, ಅದರಿಂದ ಮನಸ್ಸು ತಿರುಗಿ ಅಟ್ಲೀಸ್ಟ್ ದೇಹಕ್ಕೆ ಬರುತ್ತೆ. ಮತ್ತೆ ಈ ಪ್ರಾಣ, ಮನಸ್ಸು, ಆನಂದ ಮತ್ತು ಇನ್ನು ಮಲ್ಟಿಪಲ್ ಮುಂದಿನ ಹಂತ. ಇದಷ್ಟು ಹಂತಗಳು ಒಟ್ಟಿಗೆ ಸೇರಿದ್ರೇನೆ ಮ್ಯಾನಿಫೆಸ್ಟೇಷನ್? ಇಲ್ಲ ಇಲ್ಲ ಇಲ್ಲ. ಈ ಮ್ಯಾನಿಫೆಸ್ಟೇಷನ್ ಹೇಳಿದ್ ನಾನು ಬರೀ ಅನ್ನಮಯ ಕೋಶದ್ದೇ. ಸೌಂದರ್ಯ ಲಹರಿ ಅಂತ ಒಂದು ಅತ್ಯಂತ ಪ್ರಮುಖವಾದ ಉಪದೇಶ ಇದೆ. ಅದರಲ್ಲಿ ಭಗವತ್ಪಾದ ಶಂಕರಾಚಾರ್ಯರು ಹೇಳೋದು, ಸುರ ವಿಟಪಿ ವಾಟಿ ಪರಿವೃತೆ ಅಂತ ಒಂದು ಪದ ಪ್ರಯೋಗ ಮಾಡ್ತಾರೆ. ಅಂದರೆ ಏನು, ನಮ್ಮ ದೇಹವೇ ಒಂದು ಕಲ್ಪವೃಕ್ಷದ ಅರಣ್ಯ. ಇಟ್ಸ್ ಅ ಫಾರೆಸ್ಟ್ ಆಫ್ ಕಲ್ಪವೃಕ್ಷ ಟ್ರೀಸ್. ಅಂದರೆ ಒಂದು ಕಲ್ಪವೃಕ್ಷದಲ್ಲಿ ಒಂದು ಎಲೆ ನಮಗೆ ಏನು ಬೇಕಾದ್ರೂ ಕೊಡ್ಬೋದು. ಒಂದು ಏರ್ಕ್ರಾಫ್ಟ್ ನಂಗೆ ಬೇಕು ಅಂದರೆ ಅದು ಕೊಡುತ್ತೆ. ಅದು ಒಂದು ಏನು ಬೇಕಾದ್ರೂ, ಐ ವಾಂಟ್ ಟು ಬಿಕಮ್ ದ ಪ್ರೈಮ್ ಮಿನಿಸ್ಟರ್ ಅಂದರೆ ಅದು ಕೊಡುತ್ತೆ. ಅದು ನಮ್ಮ ದೇಹವೇ ಒಂದು ಕಲ್ಪವೃಕ್ಷದ ಅರಣ್ಯ. ಸೊ ಅದನ್ನು ಹಾಗೇನೆ ನಾವು ಯಾಕೆ ಕರೆಕ್ಟಾಗಿ ಉಪಯೋಗಿಸ್ತಾ ಇದ್ದೀವಾ ಇಲ್ವಾ ಅನ್ನೋದು ಈಗ ಮುಂದಿನ ಪ್ರಶ್ನೆ. ಈ ಉಪಾಸನೆಗಳ ಮುಖಾಂತರ ಉಪಯೋಗಿಸ್ಬೋದು. ಯಾಕೆ, ನಮ್ಮ ದೇಹದಲ್ಲಿರೋವೇ ಆ ಶಕ್ತಿ ನಮ್ಮ ಬಗ್ಗೆ ನಮಗೆ ಅದು ಮರ್ತೋಗ್ಬಿಟ್ಟಿವಿ ನಾವು. ಯಾಕೆ ಹಾಗಾಗ್ತಾ ಇದೆ? ಯಾಕೆ ಅಂದರೆ ಅದೇ ಅವಿವೇಕ ಅಂತ ಕರೆಯೋದು, ಅದೇ ಈ ಮಾಯಾ ಅಜ್ಞಾನ ಅಂತ ಕರೆಯೋದು ನಾವು. ಅಂದರೆ ಅನಾದಿ ಕಾಲದಿಂದ ಈ ಅಜ್ಞಾನ ಬಂದಿದೆ ನಾವು. ಅದು ಯಾಕೆ ಬರುತ್ತೆ ಅಂತ ಹೇಳಬೇಕಾದ್ರೆ ನಮ್ಮ ಹಿಂದಿನ ಕರ್ಮ ಅಂತಾನೆ ಹೇಳಬೇಕು ಅದಕ್ಕೆ. ಮತ್ತೆ ಇಲ್ಲಿ ಲೂಪ್ ಇದೆ. ಆ ಕರ್ಮ ಯಾಕೆ ಮಾಡಿದ್ವಿ ಅಂದರೆ ಅಜ್ಞಾನದಿಂದಾನೆ. ಅಂದರೆ ಅಜ್ಞಾನ ಯಾಕೆ ಬಂತು ಅಂತ ಅದಕ್ಕೆ ಉತ್ತರ ಇಲ್ಲ. ಮೊದಲಿಂದಾನೇ ಬೀಜ ರೂಪದಲ್ಲಿ ಇತ್ತು ಅದು.
ಅದರಿಂದಾನೇ ಈ ಸೃಷ್ಟಿ ಶುರುವಾಗಿ ನಾವೆಲ್ಲ ಹುಟ್ಕೊಂಡು ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಅಂತ ಭಗವತ್ಪಾದರು ಹೇಳ್ತಾರೆ. ಸಾಯ್ತೀವಿ, ಮತ್ತೆ ಹುಟ್ತೀವಿ, ಮತ್ತೆ ಗರ್ಭವಾಸ, ಮತ್ತೆ ಈ ಸೈಕಲ್ ಹೋಗ್ತಾ ಇರುತ್ತೆ. ಆ ಅಜ್ಞಾನನೂ ಹಾಗೆ ಪ್ರವಾಹ ರೂಪದಲ್ಲಿ ಹರಿಕೊಂಡು ಬಂದಿದೆ. ಮತ್ತೆ ಇದರಿಂದ ಮುಕ್ತಿ ಈ ಥರ ಉಪಾಸನೆಗಳಿಂದ. ಈ ಉದಾಹರಣೆಗೆ ಹೇಳಿದ್ದು ನಮ್ಮ ದೇಹದಲ್ಲೇ ಆ ವಿರಾಟ್ ಪುರುಷನಷ್ಟು ಶಕ್ತಿ ಇದೆ, ಅಥವಾ ಅವನಿಗಿನ್ ಮೀರಿಟ್ ಶಕ್ತಿ ಇದೆ. ಆ್ಯಕ್ಚುಲಿ ಉಪನಿಷತ್ ಹೇಳಿದ್ದು ಅನ್ನಗಂಹಿ ಭೂತಾನಾಂ ಜ್ಯೇಷ್ಠಂ ಅಂತ ಹೇಳುತ್ತೆ. ಅಂದರೆ ಆ ವಿರಾಟ್ ಪುರುಷನುವೇ ಆ ಅನ್ನದಿಂದಾನೇ ಬಂದ ಅವನು. ಅಂದರೆ ಆ ಅನ್ನದಲ್ಲಿರೋ ಶಕ್ತಿ ಇವನಿಗಿಂತ ಜಾಸ್ತಿ ಶಕ್ತಿ ಇರಬೇಕು ಅದು ಅಂತ. ಈ ಥರ ಉಪಾಸನೆ, ಈ ಅಷ್ಟಮೂರ್ತಿ ಉಪಾಸನೆಯೂ ಎಕ್ಸಾಕ್ಟ್ಲಿ ಲೈಕ್ ದ್ಯಾಟ್. ಅದರಲ್ಲಿ ಬರೀ ಪೃಥ್ವಿ ಅಲ್ಲ, ಬೇರೆ ಬೇರೆ ತತ್ವಗಳನ್ನು ಆ ವಿರಾಟ್ ಪುರುಷನ್ಗೆ ಹೋಲಿಸುತ್ತೆ ಅದು. ವಾವ್. ಸೊ ಈಗ ಬರೀ ದೇಹ ಅರ್ಥ ಆಯಿತು. ಈಗ ಪ್ರಾಣ, ಮನಸ್ಸು, ಆನಂದ ಈ ಎಲ್ಲ ಲೆವೆಲಲ್ಲಿ ಹೌ ಟು ಯೂಸ್ ನಮ್ಮ ಒಂದು ಬಾಡಿ ಆ್ಯಂಡ್ ಸ್ಟೇ ಕ್ಲೋಸರ್ ಟು ದ ಕಾನ್ಷಿಯಸ್ನೆಸ್. ದಕ್ಷಿಣಾಮೂರ್ತಿ ಅಷ್ಟಕದ ಅನುಸರಿಸಿನೇ ಹೇಳ್ತೀನಿ. ಫಸ್ಟ್ಲಿ ದಕ್ಷಿಣಾಮೂರ್ತಿ ಸ್ತೋತ್ರ ಅಂದರೆ ಏನು? ದಕ್ಷಿಣಾಮೂರ್ತಿ ಸ್ತೋತ್ರ ಅಂದರೆ ಇಡೀ ಉಪನಿಷತ್ತು ವೇದಗಳನ್ನೆಲ್ಲ ನಾವು ಓದಬೇಕಾದ್ರೆ ಒಂದು 20 ವರ್ಷ ಅಥವಾ 20 ಜನ್ಮ ತಗೊಳ್ಬೋದು. ಅದಕ್ಕೆ ಭಗವತ್ಪಾದರು ಶಂಕರಾಚಾರ್ಯರು ಅವರ ಅತ್ಯಂತ ಕರುಣಾಲಯ, ಆಲಯಂ ಕರುಣಾಲಯಂ ಅಂತ ಹೇಳ್ತೀವಿ. ಭಗವತ್ಪಾದರು ಅದಕ್ಕೆ ಏನು ಮಾಡಿದ್ರು ಅಂದರೆ ಈ ಇಡೀ ಉಪನಿಷತ್ತುಗಳನ್ನು ಸಾರ, ಅದರದ ಅಮೃತ ತಗೊಂಡು 10 ಶ್ಲೋಕದಲ್ಲಿ ನಮಗೆ ಕೊಟ್ಬಿಟ್ರು. ಅಷ್ಟೇ ಅಲ್ಲ, ಧ್ಯಾನಗಳು ಎಷ್ಟೋ ವರ್ಷಗಳು ನಾವು ಗುರುಕಲ್ಗೂ ಹೋಗಿ ಅಲ್ಲಿ ಹಂತದಲ್ಲಿ ಧ್ಯಾನ ಅಭ್ಯಾಸ ಮಾಡಿ, ಅಷ್ಟಾಂಗ ಯೋಗ ಎಲ್ಲ ಮಾಡಿ ಧ್ಯಾನ ಯಾವ್ದು ಮಾಡಬೇಕು ಅದನ್ನು ತುಂಬ ಸರಳವಾಗಿ 10 ಧ್ಯಾನ ರೂಪದಲ್ಲೂ ಕೊಟ್ಬಿಟ್ರು. ಈ ಶ್ಲೋಕಗಳಲ್ಲೂ 10 ಶ್ಲೋಕ, 10 ಧ್ಯಾನ, 10 ಧ್ಯಾನನೇ ಅದು. ಒಂದು ಧ್ಯಾನ ಉದಾಹರಣೆಗೆ ಹೇಳಿದೆ, ಈ ಅಷ್ಟಮೂರ್ತಿ ಧ್ಯಾನ. ಇವಾಗ ಇನ್ನೊಂದು ಧ್ಯಾನ ಹೇಳ್ತೀನಿ. ನೀವು ದೇಹ ಪ್ರಾಣ ಅಂತೆಲ್ಲ ಪ್ರಶ್ನೆ ಮಾಡಿದ್ದಕ್ಕೆ 5ನೇ ಶ್ಲೋಕ ದಕ್ಷಿಣಾಮೂರ್ತಿ ಅಷ್ಟಕದಲ್ಲಿ ಹೀಗೆ ಬರುತ್ತೆ. ಅದು ದೇಹಂ ಪ್ರಾಣಮಪೀಂದ್ರಿಯಾಣ್ಯಪಿ ಚಲಾಂ ಬುದ್ಧಿಂ ಚ ಶೂನ್ಯಂ ವಿದುಹು ಸ್ತ್ರೀ ಬಾಲಾಂಧ ಜಡೋಪಮಾಸ್ತು ಅಹಮಿತಿ ಭ್ರಾಂತಾಭೃಶಂ ವಾದಿನಃ ಮಾಯಾಶಕ್ತಿ ವಿಲಾಸ ಕಲ್ಪಿತ ಮಹಾವ್ಯಾಮೋಹ ಸಂಹಾರಿಣೆ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಅಂದರೆ ಇದರದ ಅರ್ಥ, ನಾವೆಲ್ಲ ಏನು ಮಾಡಿದ್ದೀವಿ ಇವಾಗಂದರೆ ನಾನೇ ದೇಹ. ಫಾರ್ ಎಕ್ಸಾಂಪಲ್, ನಾನು ಹೆಂಗಸು, ನಾನು ಗಂಡಸು, ಇಂಥದ್ದು ಐಡೆಂಟಿಟಿ ಲೇಬಲ್ಸ್, ಅದು ದೇಹದಿಂದ ಬಂದಿದ್ದು. ಆಮೇಲೆ ಪ್ರಾಣಂ ಅಂದರೆ ನನಗೆ ಹಸಿವು, ನನಗೆ ಬಾಯಾರಿಕೆ, ನನ್ನ ಮೇಲೆ ಆರೋಪ ಮಾಡ್ತೀವಿ, ಹಸಿವು ಬಾಯಾರಿಕೆ ಇದೆಲ್ಲ ಪ್ರಾಣದ ಕ್ರಿಯಾ. ಅಷ್ಟೆಲ್ಲ ಬುದ್ಧಿ ಅಂದರೆ ಮನಸ್ಸಂದರೆ ಚಿಂತೆ, ಬಯಕೆ, ಇದೆಲ್ಲ ಮನಸ್ಸು. ಭಯ ಅದೆಲ್ಲ ಮನಸ್ಸು. ಬುದ್ಧಿ ಅಂದರೆ ಈ ತಿಳುವಳಿಕೆ, ಇದು ನನಗೆ ಇವಾಗ ಗೊತ್ತಾಗ್ತಿದೆ, ಅದರ ಬಗ್ಗೆ ನನಗೆ ಗೊತ್ತಿಲ್ಲ, ಇದೆಲ್ಲ ಬುದ್ಧಿ. ಆಮೇಲೆ ಇನ್ನು ಕೆಲವರು ಹೇಳ್ತಾರೆ ಶೂನ್ಯ ಅಂತ, ಅದು ಇವಾಗ ತಗೊಳ್ಳೋದು ಬೇಡ. ಅಂದರೆ ಬೌದ್ಧ ಸಂಪ್ರದಾಯದ ಅನುಯಾಯಿಗಳು ಒಂದು ಪ್ರಕ್ರಿಯೆ ಇದೆ ಶೂನ್ಯ ಅಂತ. ಅಂದರೆ ನಾನು ಶೂನ್ಯ, ಅದು ಈ ಶ್ಲೋಕದಲ್ಲಿ ಬಂದಿದೆ. ಆದರೆ ಪ್ರಮುಖವಾಗಿ ಇವಾಗ ನಮಗೆ ಯಾವುದು ಬೇಕು ಅಂದರೆ ಈ ನಾನು ದೇಹ, ನಾನು ಪ್ರಾಣ, ನಾನು ಮನಸ್ಸು ಇದೆಲ್ಲ. ಈ ವ್ಯಾಮೋಹದಿಂದ ನಾವು ಭ್ರಮಿತರಾಗಿ ಒದ್ದಾಟದ ಪರಂಪರೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ. ಅದರಿಂದ ನಮಗೆ ಪಾರು ಮಾಡೋದು ದಕ್ಷಿಣಾಮೂರ್ತಿಯೇ. ಅಂದರೆ ನಮ್ಮೊಳಗಿರೋ ಗುರುಗಳು, ಅದೇ ದಕ್ಷಿಣಾಮೂರ್ತಿ. ಅವನು ನಮ್ಮನ್ನು ಈ ಭ್ರಮೆಯಿಂದ ಪಾರು ಮಾಡಿಸ್ತಾನೆ.